ವನ್ನು ಮಾಡುವಂತಹ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ದ್ವೈತದ್ಯುಮಣಿಕಾರರು. ತಮ್ಮ 48ನೆಯ ವಯಸ್ಸಿನವರೆಗೆ ಅಖಂಡವಾಗಿ 48 ವರ್ಷಗಳವರೆಗೆ ಸುಧಾದಿ ಗ್ರಂಥಗಳ ಅಧ್ಯಯನವನ್ನು ಮಾಡಿದರು ಅಂತ ಕೇಳುತ್ತೇವೆ. ಅಷ್ಟು ಮಾಡಿದರೆ ಅದರ ಫಲ ಏನಾಯಿತು? ದ್ವೈತದ್ಯುಮಣಿಯಂತಹ ಇವತ್ತು ನಮ್ಮ ಮಾಧ್ವ ವಾಂಗ್ಮಯದಲ್ಲೇನೆ ಅತ್ಯಂತ ತಲಸ್ಪರ್ಶಿಯಾಗಿ ಒಂದೊಂದು ವಿಷಯಗಳ ಬಗ್ಗೆ ವಿಮರ್ಶೆಯನ್ನು ಮಾಡುವ ಒಂದು ದೊಡ್ಡದಾದ ಕೃತಿಯನ್ನು ರಚನೆ ಮಾಡುವ ಒಂದು ಮಹಾಪಾಂಡಿತ್ಯ ಅದು ಶ್ರೀಮನ್ಯಾಯ ಸುಧಾ ಗ್ರಂಥವನ್ನು 12 ಬಾರಿ ಅವರು ಅಧ್ಯಯನ ಮಾಡಿದ್ದಾರೆ ಅಂತ ಕೇಳ್ತೇವೆ. ಅಷ್ಟು ಸಲ ಅಧ್ಯಯನ ಮಾಡಿದ ಹುಲಗಿ ಶ್ರೇಯಃಪತ್ಯಾಚಾರ್ಯರಿಗೆ ಆ ತರಹದ ಗ್ರಂಥವನ್ನು ರಚನೆ ಮಾಡದೆ ಅವರ ತಲೆಯಲ್ಲಿ ತುಂಬಿದ ಶ್ರೀಮನ್ಯಾಯ ಸುಧಾ ಗ್ರಂಥದ ಜ್ಞಾನ ಅದು ಸುಮ್ಮನೆ ಕೂಡಿಸಲಿಲ್ಲ ಅವರನ್ನು. ಅವರ ಕೈಗೆ ಕೆಲಸ ಕೊಟ್ಟು ಅವರಿಂದ ಗ್ರಂಥ ಬರೆಸಿಯೇ ತಾನು ಹೊರಗೆ ಹೋಗಿದೆ ಅಂತನ್ನುವ ರೀತಿಯಲ್ಲಿ ಅಷ್ಟು ಆ ಶ್ರೀಮಟ್ಟೀಕಾಕೃತ್ಪಾದರ ಗ್ರಂಥದ ಮಹಿಮೆ ಇದು ಎಲ್ಲರ ಜೀವನದಲ್ಲಿ ಅನುಭವಕ್ಕೆ ಬರುವಂತಹ ಮಾತು. ಜೊತೆಗೆ ಜ್ಞಾನ ಮಾತ್ರ ಅಲ್ಲ, ಉತ್ತಮವಾದಂತಹ ವೈರಾಗ್ಯವನ್ನೂ ನೀಡುವಂತಹ ಗ್ರಂಥ ಅದು ಟೀಕಾಕೃತ್ಪಾದರ ಗ್ರಂಥ. ಕಾಮಬಾಣಚ್ಛಿದಂ ಸದಾ. ವಿದ್ಯಾಧಿರಾಜತೀರ್ಥ ಶ್ರೀಪಾದಂಗಳವರನ್ನು ಆರಂಭ ಮಾಡಿಕೊಂಡು ಇವತ್ತಿನವರೆಗೆ ಇರುವ ಎಲ್ಲ ಆ ಯತಿ ಪರಂಪರೆಯಲ್ಲಿ ಬಂದಿರುವಂತಹ ಅನೇಕ ಯತಿವರೇಣ್ಯರು, ಎಲ್ಲ ಮಠದ ಪೀಠಾಧಿಪತಿಗಳು, ಅವರೆಲ್ಲರಲ್ಲಿಯೂ ಕೂಡ ಆ ತರಹದ ಒಂದು ವಿಶೇಷವಾದಂತಹ ವೈರಾಗ್ಯ ಏನು ಕಾಣುತ್ತದೆ, ಆ ವೈರಾಗ್ಯದ ಮೂಲ, ಆ ವೈರಾಗ್ಯದ ಅನುಗ್ರಹವನ್ನು ಮಾಡಿದ ಮಹಾನುಭಾವರು ಶ್ರೀಮಠ್ ಟೀಕಾಕೃತ್ಪಾದರು. ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದಿದರೆ, ಪಠನ ಮಾಡಿದರೆ, ಪಾಠ ಪ್ರವಚನ ಮಾಡಿದರೆ ಜ್ಞಾನದ ಜೊತೆಗೆ ಉತ್ತಮವಾದಂತಹ ವೈರಾಗ್ಯವನ್ನು ನೀಡುವವರು, ಭಕ್ತಿಯಿಂದ ಅನುಸಂಧಾನದಿಂದ ಅದನ್ನು ಮಾಡಿದವರು ಅದರ ಲಾಭವನ್ನು ಕಾಣಬಹುದು ಅಂತ ವಿಜಯೇಂದ್ರ ಸ್ವಾಮಿಗಳವರು ತಿಳಿಸ್ತಾರೆ. ಇಂತಹ ಅತ್ಯದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದ ಮಹಾನುಭಾವರು ಆ ಶ್ರೀಮಠ್ ಟೀಕಾಕೃತ್ಪಾದರು. ಅಂತಹ ಶ್ರೀಮನ್ಯಾಯ ಸುಧಾ ಗ್ರಂಥದ ಮಂಗಲದ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಒಂದೊಂದು ಪಂಕ್ತಿಗಳಲ್ಲಿ ಇರುವ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೇನೆ ಒಂದೊಂದು ಜನ್ಮ ಬೇಕು. ಅಂತಹ ಅದ್ಭುತವಾದ ಗಾಂಭೀರ್ಯ ಇರುವ ಗ್ರಂಥ. ಆದರೆ ನಮ್ಮ ಯೋಗ್ಯತೆ ಇದ್ದಷ್ಟು ನಮಗೆ ಅರ್ಥವಾಗುತ್ತೆ. ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ಅರ್ಥ ಮಾಡಿಕೊಳ್ಳುವ ಅಲ್ಪ ಪ್ರಯತ್ನವನ್ನು ನಾವು ಮಾಡಿದಾಗಲೇ ನಮಗೆ ಆಶ್ಚರ್ಯವಾಗ್ತದೆ, ಅದ್ಭುತವಾಗ್ತದೆ. ಎಷ್ಟು ಬಾರಿ ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿದರೂ, ಅದರ ಚಿಂತನವನ್ನು ಮಾಡಿದರೂ ಕೂಡ ಮೊದಲೊಮ್ಮೆ ಇದನ್ನು ನೋಡಿದ್ವೋ ಇಲ್ಲೋ ಅಂತನ್ನುವಷ್ಟು ರೀತಿಯಲ್ಲಿ ಹೊಸ ಹೊಸ ಅರ್ಥಗಳು, ಹೊಸ ಹೊಸ ವಿಚಾರಗಳು, ಅನೇಕ ತರಹದ ಅಪೂರ್ವವಾದಂತಹ ವಿಷಯಗಳನ್ನು ನಾವು ಕಾಣ್ತಾ ಇದ್ದೇವೆ ಎನ್ನುವ ರೀತಿಯಲ್ಲಿ ಆ ಟೀಕಾಕೃತ್ಪಾದರ ಸುಧಾ ಗ್ರಂಥ ನಮಗೆ ತೋರ್ತದೆ. ಅಂತಹ ಶ್ರೀಮನ್ಯಾಯ ಸುಧಾ ಗ್ರಂಥದ ಮಂಗಲ ಮಹೋತ್ಸವವನ್ನು ಇಲ್ಲಿ ಪಂಡಿತ ಪದ್ಮನಾಭಾಚಾರ್ಯರು ಆಚರಿಸ್ತಾ ಇದ್ದಾರೆ. ಬೆಳಗ್ಗೆ ಹೇಳಿದಂತೆ ಉತ್ತಮ ರೀತಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಿ ಇನ್ನೂ 10 ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಶಾಸ್ತ್ರವನ್ನು. ಈಗ ಇಬ್ಬರು ವಿದ್ಯಾರ್ಥಿಗಳು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅತ್ಯುತ್ತಮ ರೀತಿಯಲ್ಲಿ ಉತ್ತಮ ವಿದ್ವಾಂಸರೆಲ್ಲ ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನು ನೀಡಿ ಶ್ರೇಷ್ಠವಾದ ರೀತಿಯಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥದ ಈ ಮಂಗಲ ಮಹೋತ್ಸವದ ಪ್ರಧಾನವಾದ ಕಾರ್ಯ ಅದು. ಅದಕ್ಕೆ ಅಂಗಭೂತವಾಗಿ ಉಳಿದದ್ದೆಲ್ಲ ದೇವರ ದರ್ಶನ, ತೀರ್ಥ, ಪ್ರಸಾದ ಇವುಗಳೆಲ್ಲ ಟೀಕಾಕೃತ್ಪಾದರ ಅನುಗ್ರಹದ ರೂಪದಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳಾಗಿದ್ದರೂ ಕೂಡ ಟೀಕಾಕೃತ್ಪಾದರಿಗೆ, ಶ್ರೀಮದ್ ಆಚಾರ್ಯರಿಗೆ, ವೇದವ್ಯಾಸದೇವರಿಗೆ ವಿಶೇಷ ಸಂತೋಷವಾಗೋದು ಆ ಗ್ರಂಥಗಳ ಪಾಠ, ಪ್ರವಚನ, ಪರೀಕ್ಷೆ ಅದರ ಮೂಲಕವಾಗಿ ಅವರಿಗೆ ಸಂತೋಷ ಆಗೋದು. ಅಂತಹ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಇವತ್ತು ಇಷ್ಟೆಲ್ಲ ವೈಭವದಿಂದ ಕಾರ್ಯಕ್ರಮಗಳನ್ನು ಮಾಡಿ ಮೆರವಣಿಗೆಯನ್ನು ಮಾಡಿದ್ದು ಇದು ನಾವು ಇವತ್ತು ಮಾಡಿದ್ದು ಅಂತ ಭಾವಿಸುವುದಲ್ಲ. ಶ್ರೀಮಠ್ ಟೀಕಾಕೃತ್ಪಾದರು ಪ್ರಮಾಣ ಲಕ್ಷಣಕ್ಕೆ ಟೀಕೆಯನ್ನು ಬರೆಯುವಾಗ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಆ ಗ್ರಂಥಕ್ಕೆ ಟೀಕೆಯನ್ನು ಟೀಕಾಕೃತ್ಪಾದರು ಬರೆಯುವಾಗ ಅಲ್ಲಿ ಉಪಸ್ಥಿತರಾಗಿರುವ ವಿದ್ಯಾರಣ್ಯರು, ಮಹಾ ವಿದ್ವಾಂಸರು, ಬಹಳ ದೊಡ್ಡ ಅದ್ವೈತ ಮತದ ದೊಡ್ಡ ಗ್ರಂಥಕಾರರು, ಮಹಾವಿದ್ವಾಂಸರು, ಬಹಳ ಪ್ರಸಿದ್ಧಿ, ನಾನಾ ರೀತಿಯ ಕಾರ್ಯಗಳನ್ನು ಮಾಡಿದವರು, ಹುಕ್ಕಬುಕ್ಕರ ಸಾಮ್ರಾಜ್ಯದಲ್ಲಿ ಸಂಪತ್ತಿನ ವೃಷ್ಟಿಯನ್ನೇ ಮಾಡಿದವರು ಎಂಬ ಪ್ರಖ್ಯಾತಿ ಇದೆ. ಆ ತರಹದ ವಿದ್ಯಾರಣ್ಯರಂತಹ ಒಬ್ಬ
ದೊಡ್ಡ ವಿದ್ವಾಂಸರು ಟೀಕಾಕೃತ್ಪಾದರ ಈ ಟೀಕಾ ಗ್ರಂಥಗಳನ್ನು ನೋಡಿ ಸಂತೋಷಪಟ್ಟು ಶ್ರೀಮಠ್ ಟೀಕಾಕೃತ್ಪಾದರು ಬರೆದ ಆ ಪ್ರಮಾಣ ಲಕ್ಷಣ ಟೀಕೆ ಮೊದಲಾದ ಅನೇಕ ಟೀಕಾ ಗ್ರಂಥಗಳು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಆನೆಯ ಮೇಲೆ ಇಟ್ಟು ಅವತ್ತಿನ ದಿವಸ ಮೆರವಣಿಗೆಯನ್ನು ಮಾಡಿದ್ದರು ಅಂತ ಕೇಳುತ್ತೇವೆ. ಅಂತಹ ಟೀಕಾಕೃತ್ಪಾದರಿಗೆ, ಅವರು ಬರೆದ ಗ್ರಂಥಗಳಿಗೆ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸರ್ವಮೂಲ ಗ್ರಂಥಗಳಿಗೆ, ಬ್ರಹ್ಮಸೂತ್ರಗಳಿಗೆ ಮಾಡಬೇಕಾದಂತಹ ಮೆರವಣಿಗೆ ಅದು. ಆ ಮೆರವಣಿಗೆಯನ್ನು ಮಾಡುವಾಗ ಪುಸ್ತಕಗಳು ಅಲ್ಲಿ ಇಲ್ಲಿ ಹಾರಿ ಹೋಗಬಾರದು ಅನ್ನೋದಕ್ಕೆ ನಮ್ಮನ್ನು ಕಟ್ಟಿ ಹಾಕಿ ಅಲ್ಲಿ ಕೂಡಿಸಿದ್ರಷ್ಟೇ ಹೊರತು ನಿಜವಾಗಿ ಅದು ಟೀಕಾಕೃತ್ಪಾದರ ಗ್ರಂಥಗಳಿಗೆ, ಸರ್ವಮೂಲ ಗ್ರಂಥಗಳಿಗೆ, ಬ್ರಹ್ಮಸೂತ್ರಗಳಿಗೆ ಮಾಡಬೇಕಾದಂತಹ ಮೆರವಣಿಗೆ. ಅಂತಹ ಆ ಉತ್ಸವವನ್ನು ಅತ್ಯಂತ ವೈಭವದಿಂದ, ಬಹಳ ಶ್ರದ್ಧೆಯಿಂದ ನೀವೆಲ್ಲ ಭಗವದ್ಭಕ್ತರು ಸೇರಿ ವಿಶೇಷವಾಗಿ ಮಾಡಿದ್ದೀರಿ. ಈ ರೀತಿಯ ಈ ಸುಧಾಗ್ರಂಥದ ಪಾಠ ಪ್ರವಚನದ ಸೌಭಾಗ್ಯ ವಿಶೇಷವಾಗಿ ಈ ವೇದವ್ಯಾಸ ವಿದ್ಯಾಪೀಠದಲ್ಲಿ ನಡೆಯುವ ಎಲ್ಲ ಶಾಸ್ತ್ರಗ್ರಂಥಗಳ ಪಾಠ ಪ್ರವಚನ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಪಂಡಿತ ಪದ್ಮನಾಭಾಚಾರ್ಯರಿಗೂ ಹಾಗೂ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೂ ಕೂಡ ಈ ತರಹದ ಪಾಠ ಪ್ರವಚನದ ಸೌಭಾಗ್ಯವನ್ನು ನಿರಂತರವಾಗಿ ಕರುಣಿಸಿ ಇನ್ನೂ ಉತ್ಕೃಷ್ಟವಾದ ರೀತಿಯಲ್ಲಿ ವಿದ್ಯಾರ್ಥಿಗಳು ಪಂಡಿತರಾಗಿ ಪರೀಕ್ಷೆಯನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂತೆ ಆಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣ. ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಪದ್ಮಾವತಿ ಫಂಕ್ಷನ್ ಹಾಲ್ನಲ್ಲಿ ಇದೆ. ಯಾರು ಇಲ್ಲೇ ಊಟ ಮಾಡಬೇಕನ್ನೋ ಅಪೇಕ್ಷೆ ಇದೆ, ಅವಶ್ಯವಾಗಿ ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ನಾಳಿನ ದಿವಸ ಸರಿಯಾಗಿ 9 ಗಂಟೆಗೆ ವಿದ್ವಾಂಸರ ಸಂಭಾವನೆಯನ್ನು ಪರಮಪೂಜ್ಯರಾಗಿರುವ ಗುತ್ತಲಾಚಾರ್ಯರು ಬಂದು ಕೊಡಬೇಕು ಅಂತ ಅವರಲ್ಲಿ ವಿನಮ್ರವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ತೇವೆ. ಸ್ವಯಂ ಸೇವಕರೆಲ್ಲ ಅಲ್ಲಿ ಪದ್ಮಾವತಿ ಫಂಕ್ಷನ್ ಹಾಲಿಗೆ ಹೋಗಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಪರಮ ಪೂಜ್ಯರಾಗಿರುವ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪಿತೃಚರಣರಾಗಿರುವ ಪೂಜ್ಯ ಗುತ್ತಲಾಚಾರ್ಯರಿಗೆ ಮಹಾಸ್ವಾಮಿಗಳವರು ಕೊಡ್ತಾರೆ. ಆಮೇಲೆ ಉಳಿದವರು ಎಲ್ಲರಿಗೂ ಕೂಡ ಆಚಾರ್ಯರು ಕೊಡ್ತಾರೆ. ಪರಮ ಪೂಜ್ಯರಾಗಿರುವ ಮಾಹುಲಿ ಆಚಾರ್ಯರು ಇಲ್ಲಿ ಬಂದಿಲ್ಲಲ್ಲ. ಪಂಡಿತ್ ದಿವಾಣ ಪ್ರಹ್ಲಾದಾಚಾರ್ಯರು, ಪಂಡಿತ ಪೂಜ್ಯರಾದ ಕೃಷ್ಣಾಚಾರ್ಯ ಪಾಚ್ಚಾಪುರ್, ಪಂಡಿತ್ ಹರಿದಾಸಾಚಾರ್ಯರು, ಪಂಡಿತ್ ಖೇಡ ಕೃಷ್ಣಾಚಾರ್ಯರು, ಪಂಡಿತ್ ಶ್ರೀನಿವಾಸಾಚಾರ್ಯ ನಾಗರಹಳ್ಳಿ, ಪಂಡಿತ ಜಯತೀರ್ಥಾಚಾರ್ಯ ಮಳಗಿ, ಪಂಡಿತ ಮಧ್ವಾಚಾರ್ಯ ಮೊಖಾಶಿ, ಖೇಡ ಕೃಷ್ಣಾಚಾರ್ಯ, ಶ್ರೀನಿವಾಸಾಚಾರ್ಯ ನಾಗರಹಳ್ಳಿ, ಪಂಡಿತ್ ಜಯತೀರ್ಥಾಚಾರ್ಯ ಮೊಖಾಶಿ, ಜಯತೀರ್ಥಾಚಾರ್ಯ ಮಳಗಿ, ಮಧ್ವಾಚಾರ್ಯ ಮೊಖಾಶಿ, ಪಂಡಿತ್ ಸತ್ಯಗಿರಿ ಧೀರೇಂದ್ರಾಚಾರ್ಯರು, ಪಂಡಿತ ಖೇಡ ವೇದವ್ಯಾಸಾಚಾರ್ಯರು, ಪಂಡಿತ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆ, ಪಂಡಿತ ವಿಶ್ವಪ್ರಜ್ಞಾಚಾರ್ಯ ಮಾಹುಲಿ,
ಪಂಡಿತ್ ತಿರುಮಲಾಚಾರ್ಯ ಕುಲಕರ್ಣಿ, ಪಂಡಿತ್ ರಘುತ್ತಮಾಚಾರ್ಯ ನಾಗಸಂಪಿಗೆ ಬಂದಿಲ್ಲ. ಈ ಎರಡೂ ಕೊಟ್ಟುಬಿಟ್ಟು ಅಣ್ಣ ತಮ್ಮ ನಾಗಸಂಪಿಗೆ. ಪಂಡಿತ್ ಅನಂತಾಚಾರ್ಯ ಇವ್ರ ತಮ್ಮಂದು ಕೊಡಿ, ನಿಮ್ಮ ತಮ್ಮಂದು. ಪಂಡಿತ್ ಅನಂತಾಚಾರ್ಯ ಅಕಮಂಚಿ, ಪಂಡಿತ್ ಕೃಷ್ಣಾಚಾರ್ಯ ಸುರಪೂರ್. ಬೇಗ ಬೇಗನೆ ಬರೆ. ಪಂಡಿತ್ ಗುರುರಾಜಾಚಾರ್ಯ ಗಲಗಲಿ, ಪಂಡಿತ್ ಸುಧಾಕರಾಚಾರ್ಯ ಮದನಪಲ್ಲಿ, ಪಂಡಿತ್ ವರದಾಚಾರ್ಯ ಆದ್ಯ, ಸತ್ತಿಗೆರೆ ಧೀರೇಂದ್ರಾಚಾರ್ಯ ಎಲ್ಲಿದ್ದಾರೆ? ಬಂದಿಲ್ಲ. ಪಂಡಿತ್ ಜಯತೀರ್ಥಾಚಾರ್ಯ ಪಗಡಾಲ, ಪಂಡಿತ್ ಆನಂದಾಚಾರ್ಯ ಮಹಿಷಿ, ಪಂಡಿತ್ ಸತ್ತಿಗಿರಿ ವಾಸುದೇವಾಚಾರ್ಯ, ಪಂಡಿತ್ ಆನಂದಾಚಾರ್ಯ ಮಹಿಷಿ, ಪಂಡಿತ್ ಸತ್ತಿಗಿರಿ ವಾಸುದೇವಾಚಾರ್ಯ, ಪಂಡಿತ್ ಸುಕೇಶಾಚಾರ್ಯ, ಪಂಡಿತ್ ನರಸಿಂಹಾಚಾರ್ಯ ಸುಳಿಭಾವಿ, ಪಂಡಿತ್ ಪ್ರಕಾಶಾಚಾರ್ಯ ಉಡುಪಿ, ಹೌದಾ? ಪಂಡಿತ್ ಶಶಿಧರಾಚಾರ್ಯ ಸ್ವಾಮಿಗಳವರ ಆಪ್ತ ಕಾರ್ಯದರ್ಶಿ, ಆತ್ಮ ಕಾರ್ಯದರ್ಶಿ. ಪಂಡಿತ್ ಗೋವರ್ಧನಾಚಾರ್ಯ ಕರ್ನೂಲ್, ಘುರ್ಕಿ ಗೋವರ್ಧನಾಚಾರ್ಯ ಕರ್ನೂಲ್. ಪ್ರಕಾಶಾಚಾರ್ಯ, ಪಂಡಿತ್ ಆನಂದಾಚಾರ್ಯ ಮಹಿಷಿ, ನರಸಿಂಹಾಚಾರ್ಯ ಸುಳಿಭಾವಿ, ಗೋವರ್ಧನಾಚಾರ್ಯ ಗುರುಕಿ, ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ, ಪಂಡಿತ್ ನರಸಿಂಹಾಚಾರ್ಯ ಕಟ್ಟಿ, ಸುಳಿಭಾವಿ, ಪಂಡಿತ್ ಪ್ರದ್ಯುಮ್ನಾಚಾರ್ಯ ಜೋಶಿ, ಪಂಡಿತ್ ಪ್ರದ್ಯುಮ್ನಾಚಾರ್ಯ ಜೋಶಿ, ಪಂಡಿತ್ ಮುರಳೀಧರಾಚಾರ್ಯ ಮದನಪಲ್ಲಿ, ರಾಮಾಚಾರ್ಯ ಅಧ್ಯಾಪಕ, ಪಂಡಿತ್ ರಘುತ್ತಮಾಚಾರ್ಯ ಮೊಖಾಶಿ, ಪ್ರದ್ಯುಮ್ನಾಚಾರ್ಯ. ಯಾರು ಬರ್ತಾರೆ? ಪಂಡಿತ್ ರಾಘವೇಂದ್ರಾಚಾರ್ಯ ನಾಗರಹಳ್ಳಿ, ಪಂಡಿತ್ ವೆಂಕಟಗಿರೀಶಾಚಾರ್ಯ ದಾವಣಗೆರೆ, ಪಂಡಿತ್ ವಸಂತಾಚಾರ್ಯ ಜಹಾಗೀರ್ದಾರ್ ಬರೋಡ, ಪಂಡಿತ್ ಪುರುಷೋತ್ತಮಾಚಾರ್ಯ ಮೈಸೂರು, ಆನಂದಾಚಾರ್ಯ ಮಹಿಷಿ ಗುರುವೀರ, ಪಂಡಿತ್ ಪಾಂಡುರಂಗಾಚಾರ್ಯ ರೊಟ್ಟಿ ತಿರುಮಲ ಉತ್ತರಾದಿ ಮಠ್, ವಸಂತಾಚಾರ್ಯ ಜಾಗೀರ್ದಾರ್, ಪಂಡಿತ್ ಮುಕುಂದಾಚಾರ್ಯ ಪಾಚಾಪುರ್, ಪಂಡಿತ್ ರಾಮಕೃಷ್ಣಾಚಾರ್ಯ ರೊಟ್ಟಿ, ತಗೋ ಮುಕುಂದಾಚಾರ್ಯ, ರಾಮಕೃಷ್ಣಾಚಾರ್ಯ ರೊಟ್ಟಿ, ಪಂಡಿತ್ ರಾಘವೇಂದ್ರಾಚಾರ್ಯ ಜಯಮಂಗಲ್, ಪಂಡಿತ್ ರಾಘವೇಂದ್ರಾಚಾರ್ಯ ಜಯಮಂಗಲ್, ಪಂಡಿತ್ ವೆಂಕಣ್ಣಾಚಾರ್ಯ ಪೂಜಾರ್ ಮಳಖೇಡ್, ಪಂಡಿತ್ ವಾಸುದೇವಾಚಾರ್ಯ ಕಾನುಗೋವಿ ವಿಜಾಪುರ್, ಇದು ವಿಜಯವಾಡ,
ಪಂಡಿತ್ ಶ್ರೀಧರಾಚಾರ್ಯ ಜೋಶಿ ಚೆನ್ನೈ.